ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಮನೆಯಲ್ಲಿರಬೇಕಾದ ಸಾತ್ವಿಕತ್ವ ಮತ್ತು ದೀರ್ಘಶಾಂತಿ. ಈ ದಿನದ ದೇವರ ವಾಕ್ಯ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಯೆಶಾಯ 66ನೇ ಅಧ್ಯಾಯ 13ನೇ ವಚನ. ಮನೆಯು ಪ್ರತಿಯೊಂದು ಪರಲೋಕದ ಅನುಗ್ರಹಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದಾದ ಸ್ಥಳವಾಗಿದೆ. ಮನೆಯ ಧರ್ಮವನ್ನು ಪಾಲಿಸುವ ಮತ್ತು ಸ್ತುತಿ ಸಂತೋಷದ ಚೈತನ್ಯವು ಆಳುವ ಕುಟುಂಬಗಳೊಂದಿಗೆ ಕರ್ತನು ನೆಲೆಸಲು ಇಷ್ಟಪಡುತ್ತಾನೆ, ಸಂತೋಷಿಸುತ್ತಾನೆ. ಕ್ರಿಸ್ತನ ಧರ್ಮದ ಆಧಾರವಾಗಿರುವ ತತ್ವಗಳನ್ನು ಅರ್ಥಮಾಡಿಕೊಳ್ಳಬೇಕೆಂದು ಮತ್ತು ಈ ತತ್ವಗಳನ್ನು ಜೀವನದಲ್ಲಿ ಹೇಗೆ ಅಧಿಕಾರ ಮಾಡುವ ಆಳುವ ಅಂಶವನ್ನಾಗಿ ಮಾಡಬೇಕೆಂದು ದೇವರ ಜನರು ಅಧ್ಯಯನ ಮಾಡಬೇಕು. ಇದು ಸೂರ್ಯಕಿರಣಗಳಿಂದ ಮನೆಯನ್ನು ತುಂಬುತ್ತದೆ. ಸೌಮ್ಯನೂ ದೀನನೂ ಆದ ಕ್ರಿಸ್ತನನ್ನು ಹಿಂಬಾಲಿಸುತ್ತೇವೆ ಎಂದು ಹೇಳಿಕೊಳ್ಳುವವರಾಗಿ ತಮ್ಮ ಮೇಲೆ ಕೋಪವು ಪ್ರಾಬಲ್ಯ ಸಾಧಿಸಲು ಕ್ರೈಸ್ತೀಯ ಪೋಷಕರು ಅನುಮತಿಸಬಾರದು. ಅವರು ತಮ್ಮ ಮಕ್ಕಳನ್ನು ಆತುರದಲ್ಲಿ ಅಥವಾ ಕೋಪದಲ್ಲಿ ಎಂದಿಗೂ ಹೊಡೆಯಬಾರದು. ಅವರು ತಪ್ಪು ಮಾಡಿದಾಗ ಅವರನ್ನು ಸರಿಪಡಿಸುವ ಅಗತ್ಯವಿದೆ ಎಂದು ನೀವು ಭಾವಿಸಿದಾಗ ವಿಷಯವನ್ನು ಪ್ರಾರ್ಥನೆಯ ಮೂಲಕ ದೇವರ ಬಳಿಗೆ ಕೊಂಡೊಯ್ಯಿರಿ. ಕರ್ತನ ಮುಂದೆ ಮೊಣಕಾಲೂರಿ, ಕರ್ತನ ಆತ್ಮವು ದುಃಖಿತವಾಗಿದೆ ಎಂದು ನಿಮ್ಮ ತಂದೆಗೆ ನಿಮ್ಮ ದುಃಖವನ್ನು ಹೇಳಿರಿ. ನಿಮ್ಮ ಮಕ್ಕಳಿಗೆ ತರಬೇತಿ ನೀಡಬೇಕೆಂದು ದೇವರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಬೇಡಿಕೊಳ್ಳಿರಿ. ದೈವಿಕ ಆತ್ಮದ ಸಹಾಯದಿಂದ ತಮ್ಮ ಚಿಕ್ಕ ಮಕ್ಕಳ ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸುವಲ್ಲಿ ಯಶಸ್ವಿಯಾದಾಗ ದೇವರು ಮತ್ತು ದೇವದೂತರು ಸಂತೋಷಪಡುತ್ತಾರೆ. ದೈನಂದಿನ ನಡವಳಿಕೆಯಲ್ಲಿ ತಾವು ಇಡುವ ಮಾದರಿಯನ್ನು ತಮ್ಮ ಮಕ್ಕಳು ಅನುಸರಿಸುತ್ತಾರೆ ಎಂದು ಪೋಷಕರು ನೆನಪಿನಲ್ಲಿ ಇಟ್ಟುಕೊಳ್ಳಲಿ. ಗದರಿಸುವುದರಿಂದ ಕ್ರೈಸ್ತೀಯ ಗುಣಸ್ವಭಾವದ ರೂಪುಗೊಳ್ಳುವಿಕೆಯಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ ಎಂದು ಅವರು ನೆನಪಿನಲ್ಲಿಟ್ಟುಕೊಳ್ಳಲಿ. ಅದು ಎಂದಿಗೂ ಸುಧಾರಣೆಗಳನ್ನು ತರುವುದಿಲ್ಲ ಅಥವಾ ಕ್ರಿಸ್ತನ ಆಯ್ಕೆಯ ಮಕ್ಕಳಾಗಲು ಯುವಕರು ಎಂದಿಗೂ ಬಯಸುವುದಿಲ್ಲ. ಸಾತ್ವಿಕತ್ವ ಮತ್ತು ದೀರ್ಘಶಾಂತಿಯಿಂದ ನಿಮ್ಮ ಮಕ್ಕಳನ್ನು ತಪ್ಪುದಾರಿಯಿಂದ ತಪ್ಪಿಸಿ ಅವರನ್ನು ಗೆಲ್ಲಲು ಪ್ರಯತ್ನಿಸಿ. ಅವರು ದೇವರನ್ನು ಪ್ರೀತಿಸುವಂತೆ, ನಿಮ್ಮನ್ನು ಪ್ರೀತಿಸುವಂತೆ ಅವರಿಗೆ ತರಬೇತಿ ನೀಡಲು ದೇವರ ಜ್ಞಾನಕ್ಕಾಗಿ ಬೇಡಿಕೊಳ್ಳಿರಿ. ಅವರ ಆಸೆಗಳನ್ನು ನಿರಾಕರಿಸುವುದು ಅಗತ್ಯವಾದಾಗ ಬಹಳ ಸಾತ್ವಿಕ ಮನಸ್ಸಿನಿಂದ ನೀವು ಹೀಗೆ ಮಾಡುತ್ತಿರುವುದು ಅವರ ಒಳಿತಿಗಾಗಿ ಎಂಬುದನ್ನು ಅವರಿಗೆ ತೋರಿಸಿಕೊಡಿರಿ. ನಿಮ್ಮ ಮಕ್ಕಳನ್ನು ಪ್ರೀತಿಸಿ ಮತ್ತು ಪೋಷಿಸಿ ನಡೆಸಿರಿ, ಆದರೆ ಅವರು ತಮ್ಮದೇ ಆದ ಮಾರ್ಗಗಳನ್ನು ಅನುಸರಿಸಲು ಬಿಡಬೇಡಿರಿ. ಯಾಕೆಂದರೆ ಇದು ನಾವು ವಾಸಿಸುವ ಈ ಕಾಲದ ಶಾಪವಾಗಿದೆ. ಅವರು ಎಲ್ಲಿ ತಪ್ಪುಗಳನ್ನು ಮಾಡುತ್ತಿದ್ದಾರೆ ಎಂಬುದನ್ನು ಅವರಿಗೆ ತೋರಿಸಿಕೊಡಿರಿ. ಅವರು ಈ ತಪ್ಪುಗಳನ್ನು ಸರಿಪಡಿಸಿಕೊಳ್ಳದಿದ್ದರೆ ತನ್ನನ್ನು ಪ್ರೀತಿಸುವವರಿಗಾಗಿ ಕ್ರಿಸ್ತನು ಸಿದ್ಧವಾಗಿರಿಸಿರುವ ಬಿಡಾರಗಳಲ್ಲಿ ಅವರಿಗೆ ಎಂದಿಗೂ ಸ್ಥಳವನ್ನು ನೀಡುವುದಿಲ್ಲ ಎಂಬುದನ್ನು ಅವರಿಗೆ ಕಲಿಸಿಕೊಡಿರಿ. ಈ ರೀತಿಯಾಗಿ ನೀವು ನಿಮ್ಮ ಮಕ್ಕಳ ಪ್ರೀತಿ ಮತ್ತು ವಿಶ್ವಾಸವನ್ನು ಉಳಿಸಿಕೊಳ್ಳಿರಿ. ಮಕ್ಕಳು ಮತ್ತು ಯುವಕರಿಗೆ ಹರ್ಷಚಿತ್ತದಿಂದ ಕೂಡಿದ ಮಾದರಿಯ ಪ್ರಭಾವದ ಅಗತ್ಯವಿದೆ. ಅವರಿಗೆ ಆಹ್ಲಾದಕರವಾದ ಬೋಧನೆಗಳ ಅಗತ್ಯವಿದೆ. ದುಷ್ಟ ಸ್ವಭಾವ ಮತ್ತು ಒರಟುತನವು ಎಂಬ ಗುಣಗಳು ದೇವರಿಗೆ ಇಷ್ಟವಿಲ್ಲದ ಕಾರಣ ಅವುಗಳಿಗೆ ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರ ಜೀವನದಲ್ಲಿ ಯಾವುದೇ ಸ್ಥಾನವಿರುವುದಿಲ್ಲ ಎಂದು ಮಕ್ಕಳಿಗೆ ಕಲಿಸಿಕೊಡಬೇಕು. ನೀವು ನಿಮ್ಮ ಜೀವನದಲ್ಲಿ ಸತ್ಯದ ತತ್ವಗಳನ್ನು ಅಳವಡಿಸಿಕೊಳ್ಳುವುದನ್ನು ನಿಮ್ಮ ಮಕ್ಕಳು ನೋಡುವಾಗ ಅವರೂ ಸಹ ತಪ್ಪು ಅಭ್ಯಾಸಗಳು ಮತ್ತು ಕೆಟ್ಟತನಗಳ ವಿರುದ್ಧ ಹೋರಾಡಲು ನಡೆಸಲ್ಪಡುತ್ತಾರೆ ಮತ್ತು ನಿಮ್ಮೊಂದಿಗೆ ಅವರೂ ಸಹ ದೇವರ ಒಳ್ಳೆಯತನವನ್ನು ಪ್ರೀತಿಯನ್ನು ಪ್ರತಿಫಲಿಸುತ್ತಾರೆ. ಆಮೆನ್.
ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.